ಇವತ್ತೊಂದು ಸಕ್ಕತ್ತಾಗಿರೋಂಥ ರಸಂ ರೆಸಿಪಿ ತೋರಿಸ್ತಾ ಇದ್ದೀನಿ. ದ ಓಜಿ ರಸಂ ಅಥವಾ 5 ಮಿನಿಟ್ಸ್ ರಸಂ ಅಥವಾ ಪೆಪ್ಪರ್ ರಸಂ ಅಥವಾ ಬೆಳ್ಳುಳ್ಳಿ ರಸಂ ನೀವ್ ಏನಾದ್ರೂ ಹೇಳ್ಕೊಳ್ಳಿ. ಬಟ್ ಖಂಡಿತ ಒಂದ್ಸರಿ ಸೇವ್ ಮಾಡ್ಕೊಂಡು ಟ್ರೈ ಮಾಡಿ. ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಹೆವಿ ಮೀಲ್ ತಿಂದು ಜೀರ್ಣ ಆಗಿಲ್ಲ ಅನ್ನೋರು ಅಥವಾ ತುಂಬಾ ಸಿಂಪಲ್ ಅಂಡ್ ಕ್ವಿಕ್ ಆಗಿ ಏನಾದ್ರೂ ಕುಕ್ ಮಾಡ್ಬೇಕು ಅನ್ನೋರು ಖಂಡಿತ ರೆಸಿಪಿ ಟ್ರೈ ಮಾಡ್ಬೋದು. ಎಷ್ಟು ಕಂಫರ್ಟಿಂಗ್ ಆಗಿರುತ್ತೋ ಅಷ್ಟೇ ಸಿಂಪಲ್ ಆಗಿ ಬಿಗಿನರ್ಸ್ ಅಂಡ್ ಬ್ಯಾಚಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಬಹುದು. ಬನ್ನಿ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ. ಈ ರಸಮು ಸಖತ್ ಖಾರವಾಗಿದ್ರೇನೆ ಸಕ್ಕತ್ತಾಗಿರೋದು. ಅದಕ್ಕೆ ನಾನಿವತ್ತು 2 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಸ್ಲೋ ಫ್ಲೇಮ್ ನಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಏನ್ ಹಾಕೋದ್ ಬೇಡ. ಸ್ಲೋ ಫ್ಲೇಮ್ ನಲ್ಲೇ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು. ಈ ರೆಸಿಪಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ನಮ್ ತಾತನ್ ಫೇವ್ರೆಟ್ ರೆಸಿಪಿ ಇದು. ಪ್ರತಿದಿನ ಯಾವ್ದೇ ತರಕಾರಿ ಸಾರು ಅಥವಾ ನಾನ್ ವೆಜ್ ಏನೇ ಸಾರು ಮಾಡಿದ್ರು ಲಾಸ್ಟ್ ಅಲ್ಲಿ ಒಂದ್ ತುತ್ತಾದ್ರೂ ರಸಮನ್ನ ತಿನ್ನೋದು ಅವ್ರ ಅಭ್ಯಾಸ ಅಂತೆ. ಸೊ ಪ್ರತಿದಿನ ನಾವು ಚಿಕ್ಕ ವಯಸ್ಸಲ್ಲಿ ರಸಮನ್ನ ತಿಂದೆ ಬೆಳೆದಿರೋದು. ಇದಕ್ಕೊಂಚೂರು ಕರಿಬೇವು ಮತ್ತೆ ಬೆಳ್ಳುಳ್ಳಿ ಹಾಕಿ ಸ್ಟವ್ ಆಫ್ ಮಾಡ್ಕೊಂಡು ಅದೇ ಬಿಸಿನಲ್ಲಿ ಒಂಚೂರು ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಆಯ್ತು. ಇದು ಹುರಿತಾ ಇದ್ದಂಗೆ ಮನೆ ತುಂಬಾ ಘಮ್ ಅನ್ನೋ ಪರಿಮಳ ಫುಲ್ ಹಬ್ಬಿರುತ್ತೆ. ನನಗೆ ಇವಾಗ್ಲೂ ನೆನಪಿದೆ, ನಾವೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಅಜ್ಜಿ ಮಾಡ್ತಿದ್ದ ಸಾಂಬಾರ್ ಏನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ರಸಮ್ಮನ್ನ ತಿನ್ಬಿಟ್ಟು ಊಟ ಆಯ್ತು ಅಂತ ಎಸ್ಕೇಪ್ ಆಗ್ತಿದ್ವಿ. ಅದನ್ನು ಯಾವ ತರ ತಿಂತಾ ಇದ್ವಿ ಅಂತಂದ್ರೆ, ಈಗಿನ ಜೆನ್ಸಿ ಮಕ್ಕಳು ಫಿಲ್ಟರ್ ಮಾಡ್ಕೊಂಡು ರಸಮನ್ನ ತಿಂತಾರೆ ಅಂತ ತುಂಬಾ ರೀಲ್ಸ್ ವೈರಲ್ ಆಗಿತ್ತು. ಬಟ್ ನಾವ್ ಈ ಟ್ರೆಂಡ್ ನ ಅವಾಗ್ಲೇ ಸೆಟ್ ಮಾಡಿದ್ವಿ ಅಂತ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಆಲ್ಸೋ ಇವಾಗ ಇದು ಸಿಕ್ಕಾಪಟ್ಟೆ ಕಂಫರ್ಟಿಂಗ್ ಫುಡ್ ಅಂತಾನೆ ಹೇಳ್ಬೋದು. ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ. ನನ್ನ ಮಗಳಿಗಂತೂ ರಸಂ ಅನ್ನದ್ಮೇಲೆ ಒಂಚೂರು ಚಿಕನ್ ಸಾರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ. ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಒಂದ್ 15ರಿಂದ 20 ಸೆಕೆಂಡ್ ಡ್ರರ್ ಮಾಡ್ಕೋಬೇಕು. ಬೇಕಿದ್ರೆ ಕುಟಾಣಿಯಲ್ಲೂ ಕೂಡ ಕುಟ್ಕೋಬಹುದು. ಬಟ್ ನಮ್ಮನೆ ಕುಟಾಣಿ ಹೊಡೆದೋಗಿದೆ, ನೀವು ಲಾಸ್ಟ್ ರೀಲಲ್ಲಿ ನೋಡಿರ್ಬೇಕು ನೆನಪಿದ್ರೆ. ಅದಕ್ಕೆ ನಾನ್ ಮಿಕ್ಸಿಯಲ್ಲಿ ಹಾಕೋತಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಹುಣಸೆಹಣ್ಣು ನೆನ್ಸಿಟ್ಟಿದ್ದೆ, ಇದನ್ನ ಕೂಡ ಕಿವುಚ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಟೊಮ್ಯಾಟೋನ ಕೂಡ ಒಂದು ಪಾತ್ರೆನಲ್ಲಿ ಕಿವುಚ್ಕೋತಾ ಇದ್ದೀನಿ. ಟೊಮ್ಯಾಟೋನ ಬೇಕಿದ್ರೆ ನೀವು ಮಿಕ್ಸಿ ಜಾರ್ ಎಲ್ಲ ಹಾಕೋಬಹುದು. ಬಟ್ ಕೈಯಲ್ಲಿ ಕಿವುಚಿದ್ರೇನೆ ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾರೆ. ಸೊ ನಾನು ಕೂಡ ಕೈಯಲ್ಲಿ ಕಿವುಚೋದನ್ನೇ ಪ್ರಿಫರ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಇದು ಅನ್ಕಂಫರ್ಟಬಲ್ ಅನ್ಸಿದ್ರೆ ಮಿಕ್ಸಿ ಜಾರಲ್ಲಿ ಕೂಡ ಹಾಕೋಬಹುದು, ತೊಂದರೆ ಏನಿಲ್ಲ. ಬಟ್ ಟೇಸ್ಟ್ ಪಕ್ಕ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಕೈಯಲ್ಲಿ ಕಿವುಚಿದ್ರೇನೆ ಸಖತ್ತಾಗಿರೋದು, ಅದನ್ನ ಮಾತ್ರ ಹೇಳ್ಬಿಡ್ತೀನಿ. ಸೊ ಇದನ್ನ ಚೆನ್ನಾಗಿ ಕಿವುಚ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂಚೂರು ಅರಿಶಿನ ಪುಡಿ ಹಾಕಿ ನೆನ್ಸಿಟ್ಕೊಂಡಿರೋಂಥ ಹುಣಸೆಹಣ್ಣ ಮತ್ತೊಂದ್ಸರಿ ಕಿವುಚ್ಕೊಂಡು ಫಿಲ್ಟರ್ ಮಾಡಿ ಹಾಕೋಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಹಾಕಿ ಮತ್ತೊಂದ್ಸರಿ ನೀಟಾಗಿ ಇದೆಲ್ಲದನ್ನು ಕಿವುಚ್ಕೊಂಡು ರಸಂ ಎಷ್ಟು ಬೇಕೋ ಅಷ್ಟು ನೀರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಒಂದ್ ಸಣ್ಣ ಒಗ್ಗರಣೆ ಕೊಟ್ರೆ ಸಕ್ಕದಾಗಿರೋಂಥ ರಸಂ ತಯಾರಾಗುತ್ತೆ. ಆಕ್ಚುಲಿ ನಮ್ಮ ಮನೆಯಲ್ಲಿ ವೆರೈಟಿ ಆಫ್ ರಸಂ ಮಾಡ್ತಾ ಇದ್ರು. ಅಮ್ಮ, ಚಿಕ್ಕಮ್ಮ, ಅಜ್ಜಿ 3 ಜನ ಮಾಡ್ತಿದ್ರು. ಬೇರೆ ಬೇರೆ ತರ ಟೇಸ್ಟ್ ಇರ್ತಿತ್ತು. ಸೊ ಇವತ್ತು ಅವ್ರ 3 ಜನದ ರೆಸಿಪೀಸ್ ನ ಮಿಕ್ಸ್ ಮಾಡಿ ನಾನೊಂಥರ ಡಿಫ್ರೆಂಟ್ ಆಗಿ ಮಾಡಿದೀನಿ. ಇದು ಆಲ್ಮೋಸ್ಟ್ ನಮ್ಮ ಅಜ್ಜಿ ಮಾಡೋ ರಸಂ ತರಾನೇ ಆಗಿದೆ. ಸೊ ಖಂಡಿತ ಇದನ್ನ ಸೇವ್ ಮಾಡಿ ಟ್ರೈ ಮಾಡಿ. ಫೈನಲಿ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಕೊಟ್ರೆ ಆಯ್ತು. ಕಡಾಯಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಿಂಗು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಒಣಮೆಣಸು ಮತ್ತೆ ಕರಿಬೇವು ಇದಿಷ್ಟು ಫ್ರೈ ಆದ್ಮೇಲೆ ಮಿಕ್ಸಿಯಲ್ಲಿ ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಕೂಡ ಹಾಕಿ ಒಂದ್ ಸ್ವಲ್ಪ ಫುಲ್ ಸ್ಲೋ ಫ್ಲೇಮ್ ನಲ್ಲೇ ಇದನ್ನ ಹುರ್ಕೋಬೇಕು. ಇದು ಸೀದೋಗ್ಬಾರ್ದು, ಸೀದೋದ್ರೆ ಚೆನ್ನಾಗಿರೋದಿಲ್ಲ ರಸಂ. ಸೊ ಇದೊಂಚೂರು ಫ್ರೈ ಆದ್ಮೇಲೆ ಕೆಚ್ಚಿಟ್ಕೊಂಡಿರುವಂತ ರಸಂ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ನೀರ್ ಬೇಕಿದ್ರೆ ಎಕ್ಸ್ಟ್ರಾ ಹಾಕೊಂಡು ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಮುಚ್ಚಿಟ್ಟು ಜಸ್ಟ್ ಇನ್ನೇನ್ ಕುದಿತಾ ಇದೆ ರಸಂ ಅಂತ ಅನ್ಬೇಕಾದ್ರೆ ಇನ್ನೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯ್ತು. ರಸಂನ ಯಾವಾಗ್ಲೂ ಜಾಸ್ತಿ ಕುದಿಸಬಾರ್ದು. ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂತ ಟಿಪ್ಸ್ ಇದು. ರಸಂನ ಜಾಸ್ತಿ ಕುದಿಸಿದ್ರೆ ಕಹಿ ಆಗೋದು ಅಥವಾ ಟೇಸ್ಟ್ ಚೇಂಜ್ ಆಗೋದು ಎಲ್ಲ ಆಗುತ್ತೆ. ಸೊ ಇನ್ನೇನ್ ಕುದಿತಾ ಇದೆ ಅನ್ಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು. ಸೊ ಇವಾಗ ಫೈನಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ರಸಂ ಹಾಕೊಂಡು ತಿಂತಾ ಇದ್ರೆ ಆಹಾ ಸಕ್ಕದಾಗಿರುತ್ತೆ. ಇದ್ರ ಮುಂದೆ ಯಾವ ಸ್ಪೆಷಲ್ ಬಿರಿಯಾನಿನೂ ಬೇಡ, ಏನೋ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಮೋಸ್ಟ್ ಕಂಫರ್ಟಿಂಗ್ ಫುಡ್ ಅಂದ್ರೆ ನನ್ನ ಪ್ರಕಾರ ಇದು ರಸಂ ರೈಸ್ ಮಾತ್ರನೇ. ತುಂಬಾ ಜನರಿಗೆ ರಸಂ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಬಟ್ ರಸಂ ಮಾಡೋದೇನು ದೊಡ್ಡ ರಾಕೆಟ್ ಸೈನ್ಸ್ ಎಲ್ಲ ಬಿಡಿ, ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಬಟ್ ಈ ತರ ರಸಂ ನಮ್ ಕರ್ನಾಟಕದಲ್ಲಿ ಮಾಡೋದು ಸ್ವಲ್ಪ ಕಮ್ಮಿನೇ. ಸೊ ಅಂತ ನಿಮ್ ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಹೇಗಾಯ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ನೆಕ್ಸ್ಟ್ ಇದೇ ತರ ಯಾವ ಸ್ಪೆಷಲ್ ರೆಸಿಪಿ ಬೇಕು ಅನ್ನೋದನ್ನ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ, ಖಂಡಿತ ಪೋಸ್ಟ್ ಮಾಡ್ತೀನಿ.